ನೋಡಿ, ನಿಮ್ಮ ಫೋನಲ್ಲಿ ಪದೇ ಪದೇ ಮೆಮರಿ ಫುಲ್ ಆಗ್ತಿದ್ರೆ, ಸ್ಟೋರೇಜ್ ಫುಲ್ ಆಗ್ತಿದ್ರೆ ನಿಮಗೆ ಯಾವ ರೀತಿ ಡಿಲೀಟ್ ಮಾಡಬೇಕಂತ ಗೊತ್ತಾಗಲ್ಲ ಅಂತ ಹೇಳಿದ್ರೆ, ಅಥವಾ ಗ್ಯಾಲರಿಲಿ ತುಂಬ ಇಂಪಾರ್ಟೆಂಟ್ ಫೋಟೋಸ್ ವೀಡಿಯೋಸ್ ಇದೆ ಅದನ್ನು ಡಿಲೀಟ್ ಮಾಡಬಾರ್ದು, ಬಟ್ ಸ್ಟಿಲ್ ಮೆಮರಿ ಫ್ರೀ ಆಗಬೇಕಂತ ಹೇಳಿದ್ರೆ ಏನು ಮಾಡಬೇಕಂತ ಹೇಳ್ತೀನಿ. 4 ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದ್ರೆ ಸಾಕು. ನೀವು ಯಾವುದೇ ಇಂಪಾರ್ಟೆಂಟ್ ಫೋಟೋಸ್ ವೀಡಿಯೋಸನ್ನು ಡಿಲೀಟ್ ಮಾಡ್ದೇನೆ ನಿಮ್ಮ ಮೆಮೊರಿಯನ್ನು ಫ್ರೀ ಅಪ್ ಮಾಡ್ಕೋಬೋದು. ಹೌದು, ಜೆನ್ಯೂನ್ ಆದ ಮೆಥಡನ್ನು ತಿಳಿಸ್ಕೊಡ್ತೀನಿ. ವೀಡಿಯೋನ ಪ್ರತಿಯೊಬ್ಬರು ಕೊನೆ ತನಕ ನೋಡಿ. 4ರಲ್ಲಿ 4 ಮೆಥಡನ್ನು ನೀವು ಫಾಲೋ ಮಾಡಿದೆ ಹೋದಾದರೆ ಸೊ ನಿಮ್ಮ ಗ್ಯಾಲರಿಲಿರುವಂಥ ಇಂಪಾರ್ಟೆಂಟ್ ಫೋಟೋಸ್ ವೀಡಿಯೋಸನ್ನು ಡಿಲೀಟ್ ಮಾಡ್ದೇನೆ ನಿಮ್ಮ ಮೆಮೊರಿಯನ್ನು ಫ್ರೀ ಮಾಡ್ಕೋಬಹುದು. ಮೊದಲಾಗಿ ಮಾಡಬೇಕಂದ್ರೆ ಮೊದಲೇ ಮೆಥಡ್ ನಿಮಗೆ ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಪ್ಲೇಸ್ಟೋರಿಗೆ ಬಂದ ನಂತರ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಫೈಲ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಟ್ಟಿಂಗ್ ಬನ್ನಿ. ಸೆಟ್ಟಿಂಗ್ ಬಂದ ನಂತರ ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸ್ ಅಂತಿದೆ, ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ನೋಡಿ ಬೇಕಿದ್ರೆ ಇಲ್ಲಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ. ಅಪ್ಡೇಟ್ ಆಲ್ ಆ್ಯಪ್ಸ್ ಓವರ್ ವೈಫೈ ಆರ್ ಮೊಬೈಲ್ ಡಾಟಾ ಅಂತ ಇರುತ್ತೆ. ಸೊ ಇದು ನಿಮ್ಗೆ ಸೆಲೆಕ್ಟ್ ಆಗಿರುತ್ತೆ. ಇದರಿಂದ ಸ್ಟೋರೇಜ್ ಹೆಂಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಪ್ರತಿದಿನ ನಿಮ್ಮ ಫೋನಲ್ಲಿರುವಂಥ ಅಪ್ಲಿಕೇಶನಲ್ಲಿ 5ರಿಂದ 10 ಮಿನಿಮಮ್ ಅಪ್ಲಿಕೇಶನ್ ಅಪ್ಡೇಟ್ ಬರ್ತಿರುತ್ತೆ. ಅಪ್ಡೇಟ್ ಬಂದಿದೆ ಅಂತ ಹೇಳಿದ್ರೆ ಅದು ನಿಮ್ಮ ಮೆಮೊರಿಯನ್ನು ಕನ್ಸ್ಯೂಮ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 50 MB ಇರುವಂತಹ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿದ್ರೆ ಅಪ್ಡೇಟ್ ಬಂದ ನಂತರ 55 MB ಆಗುತ್ತೆ. ಈ ರೀತಿಯಾಗಿ ಅಪ್ಡೇಟ್ ಆಗುವ ಅಪ್ಲಿಕೇಶನ್ ನಿಮ್ಮ ಇಂಟರ್ನಲ್ ಸ್ಟೋರೇಜ್ ಅನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಯಾವುದೇ ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗಲ್ಲ, ಆವಾಗ ನಿಮ್ಮ ಸ್ಟೋರೇಜು ಅಂದರೆ ಮೆಮೊರಿ ಫುಲ್ ಆಗಲ್ಲ. ಸೊ ಇದು ಒಂದನೇ ಸೆಟ್ಟಿಂಗು. ಇನ್ನು 2, 3, 4 ಇಂಪಾರ್ಟೆಂಟ್ ಸೆಟ್ಟಿಂಗು ಎಲ್ಲವನ್ನು ಮಾಡಿದ್ರೆ ಮಾತ್ರ ನಿಮ್ಮ ಸ್ಟೋರೇಜ್ ಫ್ರೀ ಆಗುತ್ತೆ. ಯಾರು ಸ್ಕಿಪ್ ಮಾಡಿಬಿಡಿ. 2ನೇ ಸೆಟ್ಟಿಂಗ್ ಹೋಗೋ ಮೊದಲು ನೀವು ಇನ್ನೂ ಲೈಕ್ ಮಾಡಿದ್ರೆ ಅಂದರೆ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಪ್ರತಿಯೊಬ್ಬರು ಇವಾಗಲೇ ಲೈಕ್ ಮಾಡಿ, ಜೊತೆಗೆ ಮೊಬೈಲ್ ಯೂಸ್ ಮಾಡೋ ಎಲ್ಲರಿಗೂ ಶೇರ್ ಮಾಡಿ. ತುಂಬ ಮಂದಿಗೆ ಹೆಲ್ಪ್ ಆಗುತ್ತೆ. ತುಂಬ ಮಂದಿ ಫೋನಲ್ಲಿ ಇದೇ ಸಮಸ್ಯೆ ಇದೆ, ಹಾಗಾಗಿ ಶೇರ್ ಮಾಡಿ. ಜೊತೆಗೆ ಯಾವ ಫೋನ್ ಯೂಸ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಫ್ರೆಂಡ್ಸ್, 2ನೇ ಸೆಟ್ಟಿಂಗನ್ನು ನೀವು ಮಾಡಬೇಕಂತ ಹೇಳಿದ್ರೆ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ನಲ್ಲಿ ಇಲ್ಲಿ ಅಬೌಟ್ ಡಿವೈಸ್ ಅಂತ ನೀವು ಸರ್ಚ್ ಮಾಡಿದ್ರು ಬರುತ್ತೆ, ಅಥವಾ ನೀವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರು ಕೂಡ ಬರುತ್ತೆ. ಅಬೌಟ್ ಡಿವೈಸ್ ಅಥವಾ ಅಬೌಟ್ ಫೋನು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ರ್ಯಾಮ್ ಅಂತ ನೋಡ್ಬೋದು ಇಲ್ಲಿ. ಸೊ ನಾನಿಲ್ಲಿ ರ್ಯಾಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮ ಫೋನಲ್ಲಿ ಕೂಡ ಸೇಮ್ ಬರುತ್ತೆ. ಇಲ್ಲಿ ನಿಮ್ಮ ಫೋನಲ್ಲಿ ಒಂದು ಆಪ್ಷನ್ನು ಡಿಫಾಲ್ಟ್ ಆಗಿ ಎನೇಬಲ್ ಆಗಿರುತ್ತೆ, ರ್ಯಾಮ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳಿದ್ರೆ ನಿಮ್ಮ ರ್ಯಾಮನ್ನು ಇದು ವರ್ಚುವಲ್ ರ್ಯಾಮನ್ನು ಎಕ್ಸ್ಪೆಂಡ್ ಮಾಡುವಂಥ ಒಂದು ಫೀಚರ್. ಇದು ಡಿಫಾಲ್ಟಾಗಿ ನಿಮ್ಮ ಫೋನಲ್ಲಿ ಆನ್ ಆಗಿರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವರ್ಚುವಲ್ ರ್ಯಾಮ್ ಏನು ಜಾಸ್ತಿ ಆಗುತ್ತೆ, ಇದು ನಿಮ್ಮ ಇಂಟರ್ನಲ್ ಮೆಮೊರಿ ಅಥವಾ ಫೋನ್ ಮೆಮೊರಿಯನ್ನು ಕನ್ಸ್ಯೂಮ್ ಮಾಡಿ ರ್ಯಾಮ್ ಆಗಿ ಕ್ರಿಯೇಟ್ ಮಾಡಿರುತ್ತೆ. ಸೊ ಹಾಗಾಗಿ ಇದು ನಿಮಗೆ ಅನಗತ್ಯ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ. ಸೊ ಇದನ್ನು ನೀವು ಈ ರೀತಿಯಾಗಿ ಆಫ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ, ನಿಮ್ಮ ಇಂಟರ್ನಲ್ ಮೆಮೊರಿ ಫ್ರೀ ಆಗುತ್ತೆ. ನೋಡ್ಬೋದು ಇಲ್ಲಿ 8 GB ರ್ಯಾಮು ನಂದರಲ್ಲಿ ಫ್ರೀ ಆಯಿತು. ಈ ರೀತಿಯಾಗಿ ಇಲ್ಲಿ ರ್ಯಾಮ್ ಎಕ್ಸ್ಪಾನ್ಷನನ್ನು ಇಲ್ಲಿ ಆಫ್ ಮಾಡ್ಕೊಳ್ಳಿ. ಇವಾಗ ನಿಮ್ಮದು ಸ್ಟೋರೇಜ್ ಇಲ್ಲಿ ಫ್ರೀ ಆಗುತ್ತೆ 8 GB ತನಕ. ಸೊ ನಿಮ್ಮ ಫೋನಲ್ಲಿ 16 GB ಇದ್ರೆ ಅಷ್ಟು ಫ್ರೀ ಆಗುತ್ತೆ. ಇದು 2ನೇ ಸೆಟ್ಟಿಂಗು ಇಂಪಾರ್ಟೆಂಟು. ಇದನ್ನು ಆಫ್ ಮಾಡಿದ ನಂತರ ಒಮ್ಮೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡಬೇಕಾಗುತ್ತೆ, ಆವಾಗ ಇದು ರ್ಯಾಮ್ ಫ್ರೀ ಆಗುತ್ತೆ. 2ನೇ ಸೆಟ್ಟಿಂಗ್ ಆದ ನಂತರ ಇನ್ನು 3 ಮತ್ತು 4ನೇ ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟು, ಸ್ಕಿಪ್ ಮಾಡಬೇಡಿ ಗೈಸ್. 3ನೇ ಸೆಟ್ಟಿಂಗ್ ನೀವು ಮಾಡಬೇಕಂತ ಹೇಳಿದ್ರೆ ನಿಮ್ಮ ಫೋನಲ್ಲಿ ಸರ್ಚ್ ಬಾರ್ನಲ್ಲಿ ಸ್ಟೋರೇಜ್ ಅಂತ ನೀವು ಇಲ್ಲಿ ಈ ರೀತಿಯಾಗಿ ಸರ್ಚ್ ಮಾಡ್ಕೊಳ್ಳಿ. ಸ್ಟೋರೇಜ್ ಅಂತ ಸರ್ಚ್ ಮಾಡಿದಾಗ ಈ ರೀತಿ ಸ್ಟೋರೇಜ್ ಆಪ್ಷನ್ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ಸ್ಟೋರೇಜ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಬಾಟಮಲ್ಲಿ ಕ್ಲೀನ್ ಅಪ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅನ್ವಾಂಟೆಡ್ ಏನಾದರೂ ಫೈಲ್ಸ್ ಇದ್ದರೆ ಅದು ಕ್ಲಿಯರ್ ಆಗಿ ನಿಮ್ಮದು ಸ್ವಲ್ಪ ಮೆಮೊರಿ ಫ್ರೀ ಆಗುತ್ತೆ. ಬಟ್ ಇಲ್ಲಿ ಇಂಪಾರ್ಟೆಂಟು, ಇಲ್ಲಿ ನೋಡ್ಬೋದು ಆ್ಯಪ್ಸ್ ಅಂತ ಇದೆ, ನೋಡ್ಬೋದು 57 GB ನಂದು ಮೆಮೊರಿ ಕನ್ಸ್ಯೂಮ್ ಮಾಡಿದೆ ಕೇವಲ ಅಪ್ಲಿಕೇಶನು. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ನಿಮಗೆ 1 by 1 ಎಲ್ಲ ಅಪ್ಲಿಕೇಶನ್ ಬರುತ್ತೆ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿಯಾಗಿ ಇಲ್ಲಿ ಕ್ಲಿಯರ್ ಕ್ಯಾಚ್ ಅಂತ ಇದೆಯಲ್ಲ, ಈ ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಯರ್ ಡಾಟಾ ಅಲ್ಲ, ಕ್ಲಿಯರ್ ಕ್ಯಾಚ್ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ 1 by 1 ನೀವು ಇಲ್ಲಿ ಮಾಡಬೇಕಾಗುತ್ತೆ. ನೋಡ್ಬೋದು ಈ ರೀತಿಯಾಗಿ ಓಪನ್ ಮಾಡಿ ಕ್ಲಿಯರ್ ಕ್ಯಾಚ್ ಮಾಡಿ. ಅಥವಾ ನಿಮ್ಮದಿದು ನಿಮಗೆ ಮ್ಯಾನುವಲ್ ಆಗಿ ಆಟೋಮೆಟಿಕ್ ಆಗಬೇಕು, ಟೈಮ್ ಇಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಕೂಡ ನೀವು ಮಾಡ್ಕೋಬೋದು. ಅದನ್ನು ಮಾಡಬೇಕಂದ್ರೆ ಆ ಪ್ಲೇಸ್ಟೋರಿಗೆ ಹೋಗಿ ಕ್ಲಿಯರ್ ಕ್ಯಾಚ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿದಾಗ ಈ ಅಪ್ಲಿಕೇಶನ್ ಬರುತ್ತೆ, ನೋಡ್ಬೋದು ಒನ್ ಟ್ಯಾಪ್ ಕ್ಲಿಯರ್ ಅಂತ. ಇದನ್ನು ಇನ್ಸ್ಟಾಲ್ ಮಾಡಿದರೆ ಒಮ್ಮೆ ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲ ಅಪ್ಲಿಕೇಶನ್ ಓಪನ್ ಮಾಡಿ ಕ್ಯಾಚ್ ಅನ್ನೋದು ಆಟೋಮೆಟಿಕ್ ಕ್ಲಿಯರ್ ಮಾಡ್ತಾ ಹೋಗುತ್ತೆ. ನೀವು ಮ್ಯಾನುವಲ್ ಆಗಿ ಮಾಡುವಂಥ ಗೊತ್ತಿಲ್ಲ, ನಂತರ ಈ ಅಪ್ಲಿಕೇಶನ್ ಕೂಡ ಡಿಲೀಟ್ ಮಾಡ್ಕೋಬೋದು. ಇದು 3ನೇ ಸೆಟ್ಟಿಂಗು. ಇನ್ನು 4ನೇ ಸೆಟ್ಟಿಂಗು ನಿಮಗೆ ಪ್ಲೇಸ್ಟೋರಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ಡೂಪ್ಲಿಕೇಟ್ ಫೈಲ್ ರಿಮೂವರ್ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಫೈಲ್ ರಿಮೂವರ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಬೇರೆ ಅಪ್ಲಿಕೇಶನ್ ಬರುತ್ತೆ. ಇದರಲ್ಲಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು. ಸಿಂಪಲಾಗಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಿಬಿಟ್ಟು ಇದೇನು ಮಾಡುತ್ತಂದರೆ ನಿಮ್ಮ ಫೋನಲ್ಲಿ ಯಾವುದೆಲ್ಲ ಫೋಟೋಸ್ ವೀಡಿಯೋಸ್ಗಳು 2 ಬಾರಿ ಸೇವ್ ಆಗಿದ್ದಾವೆ ಅದೆಲ್ಲವನ್ನು ಡಿಲೀಟ್ ಮಾಡುತ್ತೆ. ಅಂದರೆ ಸೆಲೆಕ್ಟ್ ಮಾಡಿ ನೀವು ಈ ಸಿಂಗಲ್ ಕ್ಲಿಕ್ನಲ್ಲಿ ಡಿಲೀಟ್ ಮಾಡ್ಕೋಬೋದು. ಹಾಗಾಗಿ ನಿಮ್ಮದು 2 ಬಾರಿ ಸೇವ್ ಆಗಲ್ಲ, ಎಲ್ಲ ಡಿಲೀಟ್ ಆಗುತ್ತೆ, ಮೆಮೊರಿ ಫ್ರೀ ಆಗುತ್ತೆ. ಈ 4 ಮೆಥಡನ್ನು ಫಾಲೋ ಮಾಡಿ ನೋಡಿ. ಸೊ ಯಾವುದರಿಂದ ಇಂಪಾರ್ಟೆಂಟ್ ಫೋಟೋಸ್ ವೀಡಿಯೋಸನ್ನು ಡಿಲೀಟ್ ಮಾಡ್ದೇ ನಿಮ್ಮ ಸ್ಟೋರೇಜ್ ಇಂಟರ್ನಲ್ ಮೆಮೊರಿಯನ್ನು ಫ್ರೀ ಮಾಡ್ಕೋಬೋದು. ಯೂಸ್ಫುಲ್ ಅನಿಸಿದ್ರೆ ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಕಮೆಂಟಲ್ಲಿ ಯೂಸ್ಫುಲ್ ಅಂತ ತಪ್ಪದೆ ಕಮೆಂಟ್ ಮಾಡಿ. ಜೊತೆಗೆ ಇದೇ ರೀತಿ ಯೂಸ್ಫುಲ್ ಮಾಹಿತಿ ಡೈಲಿ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.